ಮೋಹನ್ ಭಾಗವತ್ ಹೇಳಿದರೆ ಸೂರ್ಯ ಚಂದ್ರ ಇರೋದು ಎಷ್ಟು ನಿಶ್ಚಿತನೋ ಹಂಗೆ ಭಾರತ ಅನ್ನೋದು ಹಿಂದೂ ರಾಷ್ಟ್ರ ಅನ್ನೋದು ಅಷ್ಟೇ ಖಚಿತ. ಭಾರತದಲ್ಲಿ ಒಬ್ಬ ಈ ಹಿಂದೂ ಪರಂಪರೆಯನ್ನ ಫಾಲೋ ಮಾಡೋರು ಇರೋವರೆಗೂ ಕೂಡ ಭಾರತ ಹಿಂದೂ ರಾಷ್ಟ್ರ ಆಗಿರುತ್ತೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದಕ್ಕೆ ಯಾವುದೇ ಸಾಂವಿಧಾನಿಕ ಮಾನ್ಯತೆ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಸೂರ್ಯ ಚಂದ್ರ ಇರೋರ್ಗೆ ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಯಾವ ಸಂಘಟನೆಯ ಮುಖ್ಯಸ್ಥರಾಗಿದ್ದಾರೆ ಅದು ಕಾನೂನು ಬಾಹಿರವಾದ ಸಂಘಟನೆ. ಅವರೇ ಒಪ್ಕೊಂಡಿದ್ದಾರೆ ಅದು ರಿಜಿಸ್ಟರ್ಡ್ ಆರ್ಗನೈಸೇಷನ್ ಅಲ್ಲ ಅಂತ ಹೇಳಿ. ಸಾಂವಿಧಾನಿಕ ಚೌಕಟ್ಟಿನಲ್ಲಿ ಅವರು ನೋಂದಾಯಿಸಿಲ್ಲದೆ ಇರತಕ್ಕಂಥ ಸಂಘಟನೆ, ಅದಕ್ಕೆ ಕಾನೂನು ಬಾಹಿರ ಸಂಘಟನೆ ಅಂತ ಹೇಳ್ತೀವಿ. ಇವ್ರು ಯಾರಂತೆ ಪಾರ್ಲಿಮೆಂಟ್ ವಿಚಾರದಲ್ಲಿ ಮಾತಾಡೋಕ್ಕೆ? ಪಾರ್ಲಿಮೆಂಟಲ್ಲಿ ಸಂವಿಧಾನದಲ್ಲಿ ಬದಲಾವಣೆ ಮಾಡೋದೇನು ಬೇಕಾಗಿಲ್ಲ ಅಂತಾರೆ. ಸಂವಿಧಾನದ ಅಡಿಯಲ್ಲಿ ಪ್ರತಿಜ್ಞಾವಧಿಯನ್ನು ಸ್ವೀಕರಿಸಿದಂಥ ಪ್ರಧಾನಮಂತ್ರಿಗಳು, ಹೋಮ್ ಮಿನಿಸ್ಟ್ರಿಗಳು ಇವರೆಲ್ಲ ಇವ್ರದ್ದೇನು ಏಜೆಂಟ್ಗಳೇನು? ಮೋಹನ್ ಭಗವತ್ರವ್ರ ಏಜೆಂಟ್ ಏನು ಇವರು? ಇವ್ರಿಗೇನಾದರೂ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ಸಂವಿಧಾನದ ಅಡಿಯಲ್ಲಿ ನಾವು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀವಿ ಅಂತ ಹೇಳಿದರೆ, ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಕ್ಕಂಥವ್ರು ಅದನ್ನು ನಿರಾಕರಣೆ ಮಾಡಬೇಕಾಗುತ್ತೆ. ಇವ್ರು ಯಾರಂತೆ ಆದರೆ ಇವರೇನು ಪಾರ್ಲಿಮೆಂಟ್ ಮೆಂಬರಾ? ಇವ್ರು ಯಾರಂತೆ? ಇವ್ರಿಗೆ ಝಡ್ ಸೆಕ್ಯೂರಿಟಿ ಬೇರೆ ಕೊಟ್ಟಿದ್ದಾರೆ. ಇವ್ರು ಅದು ನಿಷೇಧ ಆಗಿಲ್ಲ ಅಷ್ಟೇ. ಸಂಘಟನೆ ಕಾನೂನು ಬಾಹಿರವಾದ ಸಂಘಟನೆ ನಡೆಸೋರಿಗೆ ನೀವು ಝಡ್+ ಸೆಕ್ಯೂರಿಟಿ ಹೆಂಗೆ ಕೊಡ್ತೀರಾ? ಜನಸಾಮಾನ್ಯರ ತೆರಿಗೆ ಹಣದಲ್ಲಿ ಇವ್ರಿಗೆ 300 ಜನ ಇವ್ರನ್ನ ಕಾಪಾಡಲಿಕ್ಕೆ ಬೇಕಾದ ಏನಂತೆ? ಇವರು ದೇಶಕ್ಕೆ ಏನು ಮಾಡಿದಾರಂತೆ? ಆದ್ದರಿಂದ ಇದು ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಸಂವಿಧಾನದ ವಿರುದ್ಧ ಹೇಳ್ತಾ ಇದ್ದಾರೆ. ಇವ್ರ ಬಗ್ಗೆ ಗಂಭೀರವಾಗಿ ಎಲ್ಲರೂ ಸಹ ಯೋಚನೆ ಮಾಡಬೇಕಾಗುತ್ತೆ. ಮೋಹನ್ ಭಾಗವತ್ ಹೇಳಿದರೆ ಸೂರ್ಯ ಚಂದ್ರ ಇರೋದು ಎಷ್ಟು ನಿಶ್ಚಿತನೋ ಹಂಗೆ ಭಾರತ ಅನ್ನೋದು ಹಿಂದೂ ರಾಷ್ಟ್ರ ಅನ್ನೋದು ಅಷ್ಟೇ ಖಚಿತ. ಭಾರತದಲ್ಲಿ ಒಬ್ಬ ಈ ಹಿಂದೂ ಪರಂಪರೆಯನ್ನ ಫಾಲೋ ಮಾಡೋರು ಇರೋವರೆಗೂ ಕೂಡ ಭಾರತ ಹಿಂದೂ ರಾಷ್ಟ್ರ ಆಗಿರುತ್ತೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದಕ್ಕೆ ಯಾವುದೇ ಸಾಂವಿಧಾನಿಕ ಮಾನ್ಯತೆ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಸೂರ್ಯ ಚಂದ್ರ ಇರೋರ್ಗೆ ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಯಾವ ಸಂಘಟನೆಯ ಮುಖ್ಯಸ್ಥರಾಗಿದ್ದಾರೆ ಅದು ಕಾನೂನು ಬಾಹಿರವಾದ ಸಂಘಟನೆ. ಅವರೇ ಒಪ್ಕೊಂಡಿದ್ದಾರೆ ಅದು ರಿಜಿಸ್ಟರ್ಡ್ ಆರ್ಗನೈಸೇಷನ್ ಅಲ್ಲ ಅಂತ ಹೇಳಿ. ಸಾಂವಿಧಾನಿಕ ಚೌಕಟ್ಟಿನಲ್ಲಿ ಅವರು ನೋಂದಾಯಿಸಿಲ್ಲದೆ ಇರತಕ್ಕಂಥ ಸಂಘಟನೆ, ಅದಕ್ಕೆ ಕಾನೂನು ಬಾಹಿರ ಸಂಘಟನೆ ಅಂತ ಹೇಳ್ತೀವಿ. ಇವ್ರು ಯಾರಂತೆ ಪಾರ್ಲಿಮೆಂಟ್ ವಿಚಾರದಲ್ಲಿ ಮಾತಾಡೋಕ್ಕೆ? ಪಾರ್ಲಿಮೆಂಟಲ್ಲಿ ಸಂವಿಧಾನದಲ್ಲಿ ಬದಲಾವಣೆ ಮಾಡೋದೇನು ಬೇಕಾಗಿಲ್ಲ ಅಂತಾರೆ. ಸಂವಿಧಾನದ ಅಡಿಯಲ್ಲಿ ಪ್ರತಿಜ್ಞಾವಧಿಯನ್ನು ಸ್ವೀಕರಿಸಿದಂಥ ಪ್ರಧಾನಮಂತ್ರಿಗಳು, ಹೋಮ್ ಮಿನಿಸ್ಟ್ರಿಗಳು ಇವರೆಲ್ಲ ಇವ್ರದ್ದೇನು ಏಜೆಂಟ್ಗಳೇನು? ಮೋಹನ್ ಭಗವತ್ರವ್ರ ಏಜೆಂಟ್ ಏನು ಇವರು? ಇವ್ರಿಗೇನಾದರೂ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ಸಂವಿಧಾನದ ಅಡಿಯಲ್ಲಿ ನಾವು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀವಿ ಅಂತ ಹೇಳಿದರೆ, ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಕ್ಕಂಥವ್ರು ಅದನ್ನು ನಿರಾಕರಣೆ ಮಾಡಬೇಕಾಗುತ್ತೆ. ಇವ್ರು ಯಾರಂತೆ? ಆದರೆ ಇವರೇನು ಪಾರ್ಲಿಮೆಂಟ್ ಮೆಂಬರಾ? ಇವ್ರು ಯಾರಂತೆ? ಇವ್ರಿಗೆ ಝಡ್ ಸೆಕ್ಯೂರಿಟಿ ಬೇರೆ ಕೊಟ್ಟಿದ್ದಾರೆ. ಇವ್ರು ಅದು ನಿಷೇಧ ಆಗಿಲ್ಲ ಅಷ್ಟೇ. ಸಂಘಟನೆ ಕಾನೂನು ಬಾಹಿರವಾದ ಸಂಘಟನೆ ನಡೆಸೋರಿಗೆ ನೀವು ಝಡ್+ ಸೆಕ್ಯೂರಿಟಿ ಹೆಂಗೆ ಕೊಡ್ತೀರಾ? ಜನಸಾಮಾನ್ಯರ ತೆರಿಗೆ ಹಣದಲ್ಲಿ ಇವ್ರಿಗೆ 300 ಜನ ಇವ್ರನ್ನ ಕಾಪಾಡಲಿಕ್ಕೆ ಬೇಕಾದ ಏನಂತೆ? ಇವರು ದೇಶಕ್ಕೆ ಏನು ಮಾಡಿದಾರಂತೆ? ಆದ್ದರಿಂದ ಇದು ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಸಂವಿಧಾನದ ವಿರುದ್ಧ ಹೇಳ್ತಾ ಇದ್ದಾರೆ. ಇವ್ರ ಬಗ್ಗೆ ಗಂಭೀರವಾಗಿ ಎಲ್ಲರೂ ಸಹ ಯೋಚನೆ ಮಾಡಬೇಕಾಗುತ್ತೆ. ಮೋಹನ್ ಭಾಗವತ್ ಹೇಳಿದರೆ ಸೂರ್ಯ ಚಂದ್ರ ಇರೋದು ಎಷ್ಟು ನಿಶ್ಚಿತನೋ ಹಂಗೆ ಭಾರತ ಅನ್ನೋದು ಹಿಂದೂ ರಾಷ್ಟ್ರ ಅನ್ನೋದು ಅಷ್ಟೇ ಖಚಿತ. ಭಾರತದಲ್ಲಿ ಒಬ್ಬ ಈ ಹಿಂದೂ ಪರಂಪರೆಯನ್ನ ಫಾಲೋ ಮಾಡೋರು ಇರೋವರೆಗೂ ಕೂಡ ಭಾರತ ಹಿಂದೂ ರಾಷ್ಟ್ರ ಆಗಿರುತ್ತೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದಕ್ಕೆ ಯಾವುದೇ ಸಾಂವಿಧಾನಿಕ ಮಾನ್ಯತೆ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಸೂರ್ಯ ಚಂದ್ರ ಇರೋರ್ಗೆ ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಯಾವ ಸಂಘಟನೆಯ ಮುಖ್ಯಸ್ಥರಾಗಿದ್ದಾರೆ ಅದು ಕಾನೂನು ಬಾಹಿರವಾದ ಸಂಘಟನೆ. ಅವರೇ ಒಪ್ಕೊಂಡಿದ್ದಾರೆ ಅದು ರಿಜಿಸ್ಟರ್ಡ್ ಆರ್ಗನೈಸೇಷನ್ ಅಲ್ಲ ಅಂತ ಹೇಳಿ. ಸಾಂವಿಧಾನಿಕ ಚೌಕಟ್ಟಿನಲ್ಲಿ ಅವರು ನೋಂದಾಯಿಸಿಲ್ಲದೆ ಇರತಕ್ಕಂಥ ಸಂಘಟನೆ, ಅದಕ್ಕೆ ಕಾನೂನು ಬಾಹಿರ ಸಂಘಟನೆ ಅಂತ ಹೇಳ್ತೀವಿ. ಇವ್ರು ಯಾರಂತೆ ಪಾರ್ಲಿಮೆಂಟ್ ವಿಚಾರದಲ್ಲಿ ಮಾತಾಡೋಕ್ಕೆ? ಪಾರ್ಲಿಮೆಂಟಲ್ಲಿ ಸಂವಿಧಾನದಲ್ಲಿ ಬದಲಾವಣೆ ಮಾಡೋದೇನು ಬೇಕಾಗಿಲ್ಲ ಅಂತಾರೆ. ಸಂವಿಧಾನದ ಅಡಿಯಲ್ಲಿ ಪ್ರತಿಜ್ಞಾವಧಿಯನ್ನು ಸ್ವೀಕರಿಸಿದಂಥ ಪ್ರಧಾನಮಂತ್ರಿಗಳು, ಹೋಮ್ ಮಿನಿಸ್ಟ್ರಿಗಳು ಇವರೆಲ್ಲ ಇವ್ರದ್ದೇನು ಏಜೆಂಟ್ಗಳೇನು? ಮೋಹನ್ ಭಗವತ್ರವ್ರ ಏಜೆಂಟ್ ಏನು ಇವರು? ಇವ್ರಿಗೇನಾದರೂ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ಸಂವಿಧಾನದ ಅಡಿಯಲ್ಲಿ ನಾವು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀವಿ ಅಂತ ಹೇಳಿದರೆ, ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಕ್ಕಂಥವ್ರು ಅದನ್ನು ನಿರಾಕರಣೆ ಮಾಡಬೇಕಾಗುತ್ತೆ. ಇವ್ರು ಯಾರಂತೆ? ಆದರೆ ಇವರೇನು ಪಾರ್ಲಿಮೆಂಟ್ ಮೆಂಬರಾ? ಇವ್ರು ಯಾರಂತೆ? ಇವ್ರಿಗೆ ಝಡ್ ಸೆಕ್ಯೂರಿಟಿ ಬೇರೆ ಕೊಟ್ಟಿದ್ದಾರೆ. ಇವ್ರು ಅದು ನಿಷೇಧ ಆಗಿಲ್ಲ ಅಷ್ಟೇ. ಸಂಘಟನೆ ಕಾನೂನು ಬಾಹಿರವಾದ ಸಂಘಟನೆ ನಡೆಸೋರಿಗೆ ನೀವು ಝಡ್+ ಸೆಕ್ಯೂರಿಟಿ ಹೆಂಗೆ ಕೊಡ್ತೀರಾ?
ಜನಸಾಮಾನ್ಯರ ತೆರಿಗೆ ಹಣದಲ್ಲಿ ಇವ್ರಿಗೆ 300 ಜನ ಇವ್ರನ್ನ ಕಾಪಾಡಲಿಕ್ಕೆ ಬೇಕಾದ ಏನಂತ ಇವರು ದೇಶಕ್ಕೆ ಏನು ಮಾಡಿದಾರಂತೆ. ಆದ್ದರಿಂದ ಇದು ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಸಂವಿಧಾನದ ವಿರುದ್ಧ ಹೇಳ್ತಾ ಇದ್ದಾರೆ. ಇವ್ರ ಬಗ್ಗೆ ಗಂಭೀರವಾಗಿ ಎಲ್ಲರೂ ಸಹ ಯೋಚನೆ ಮಾಡಬೇಕಾಗುತ್ತೆ. ಮೋಹನ್ ಭಾಗವತ್ ಹೇಳಿದರೆ ಸೂರ್ಯ ಚಂದ್ರ ಇರೋದು ಎಷ್ಟು ನಿಶ್ಚಿತನೋ ಹಂಗೆ ಭಾರತ ಅನ್ನೋದು ಹಿಂದೂ ರಾಷ್ಟ್ರ ಅನ್ನೋದು ಅಷ್ಟೇ ಖಚಿತ. ಭಾರತದಲ್ಲಿ ಒಬ್ಬ ಈ ಹಿಂದೂ ಪರಂಪರೆಯನ್ನ ಫಾಲೋ ಮಾಡೋರು ಇರೋವರೆಗೂ ಕೂಡ ಭಾರತ ಹಿಂದೂ ರಾಷ್ಟ್ರ ಆಗಿರುತ್ತೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದಕ್ಕೆ ಯಾವುದೇ ಸಾಂವಿಧಾನಿಕ ಮಾನ್ಯತೆ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಸೂರ್ಯ ಚಂದ್ರ ಇರೋರಿಗೆ ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಯಾವ ಸಂಘಟನೆಯ ಮುಖ್ಯಸ್ಥರಾಗಿದ್ದಾರೆ ಅದು ಕಾನೂನು ಬಾಹಿರವಾದ ಸಂಘಟನೆ. ಅವರೇ ಒಪ್ಕೊಂಡಿದ್ದಾರೆ ಅದು ರಿಜಿಸ್ಟರ್ಡ್ ಆರ್ಗನೈಸೇಷನ್ ಅಲ್ಲ ಅಂತ ಹೇಳಿ. ಸಾಂವಿಧಾನಿಕ ಚೌಕಟ್ಟಿನಲ್ಲಿ ಅವರು ನೋಂದಾಯಿಸಿಲ್ಲದೆ ಇರತಕ್ಕಂಥ ಸಂಘಟನೆ, ಅದಕ್ಕೆ ಕಾನೂನು ಬಾಹಿರ ಸಂಘಟನೆ ಅಂತ ಹೇಳ್ತೀವಿ. ಇವ್ರು ಯಾರಂತೆ ಪಾರ್ಲಿಮೆಂಟ್ ವಿಚಾರದಲ್ಲಿ ಮಾತಾಡೋಕ್ಕೆ? ಪಾರ್ಲಿಮೆಂಟಲ್ಲಿ ಸಂವಿಧಾನದಲ್ಲಿ ಬದಲಾವಣೆ ಮಾಡೋದೇನು ಬೇಕಾಗಿಲ್ಲ ಅಂತಾರೆ. ಸಂವಿಧಾನದ ಅಡಿಯಲ್ಲಿ ಪ್ರತಿಜ್ಞಾವಧಿಯನ್ನು ಸ್ವೀಕರಿಸಿದಂಥ ಪ್ರಧಾನಮಂತ್ರಿಗಳು, ಹೋಮ್ ಮಿನಿಸ್ಟ್ರಿಗಳು ಇವರೆಲ್ಲ ಇವ್ರದ್ದೇನು ಏಜೆಂಟ್ಗಳೇನು? ಮೋಹನ್ ಭಗವತ್ರವ್ರ ಏಜೆಂಟ್ ಏನು ಇವರು? ಇವ್ರಿಗೇನಾದರೂ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ಸಂವಿಧಾನದ ಅಡಿಯಲ್ಲಿ ನಾವು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀವಿ ಅಂತ ಹೇಳಿದರೆ, ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಕ್ಕಂಥವ್ರು ಅದನ್ನು ನಿರಾಕರಣೆ ಮಾಡಬೇಕಾಗುತ್ತೆ. ಇವ್ರು ಯಾರಂತೆ ಸಂವಿಧಾನ? ಆದರೆ ಇವರೇನು ಪಾರ್ಲಿಮೆಂಟ್ ಮೆಂಬರಾ? ಇವ್ರು ಯಾರಂತೆ? ಇವ್ರಿಗೆ ಸೆಕ್ಯೂರಿಟಿ ಬೇರೆ ಕೊಟ್ಟಿದ್ದಾರೆ. ಇವ್ರು ಅದು ನಿಷೇಧ ಆಗಿಲ್ಲ ಅಷ್ಟೇ. ಸಂಘಟನೆ ಕಾನೂನು ಬಾಹಿರವಾದ ಸಂಘಟನೆ ನಡೆಸೋರಿಗೆ ನೀವು ಸೆಕ್ಯೂರಿಟಿ ಹೆಂಗೆ ಕೊಡ್ತೀರಾ? ಜನಸಾಮಾನ್ಯರ ತೆರಿಗೆ ಹಣದಲ್ಲಿ ಇವ್ರಿಗೆ 300 ಜನ ಇವ್ರನ್ನ ಕಾಪಾಡಲಿಕ್ಕೆ ಬೇಕಾದ ಏನಂತ ಇವರು ದೇಶಕ್ಕೆ ಏನು ಮಾಡಿದಾರಂತೆ. ಆದ್ದರಿಂದ ಇದು ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಸಂವಿಧಾನದ ವಿರುದ್ಧ ಹೇಳ್ತಾ ಇದ್ದಾರೆ. ಇವ್ರ ಬಗ್ಗೆ ಗಂಭೀರವಾಗಿ ಎಲ್ಲರೂ ಸಹ ಯೋಚನೆ ಮಾಡಬೇಕಾಗುತ್ತೆ.